ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕವಿ KS ನರಸಿಂಹಸ್ವಾಮಿಯವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಹರಿಯಿರಿ. ಈಗ ತರಗತಿಯನ್ನು ನೋಡುವ. ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಕವಿಗಳಾದಂಥ KS ನರಸಿಂಹಸ್ವಾಮಿಗಳು ಕೂಡ ಒಬ್ಬರು. ಇವರ ಕಾಲ ಬಂದು 1915ರಲ್ಲಿ ಇವರ ಜನನ ಆಗುತ್ತೆ. ಇವರ ಹುಟ್ಟಿದ ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಅಂದರೆ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಇವರ ಜನನ ಆಗ್ತದೆ. ಇವರ ಕೃತಿಗಳು, ಇವರ ಮೊದಲ ಕೃತಿ ಮೈಸೂರು ಮಲ್ಲಿಗೆ, ಆಮೇಲೆ ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ ಇವು ಇವರ ಕೃತಿಗಳಾಗಿವೆ. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂದರೆ, ತೆರೆದ ಬಾಗಿಲು ಏನು ಕೃತಿ ಇದೆ, ಈ ತೆರೆದ ಬಾಗಿಲು ಕೃತಿಗೆ ಒಂದು ಕವನ ಸಂಕಲನ ಇದು. ಈ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ದುಂಡು ಮಲ್ಲಿಗೆ, ಈ ದುಂಡು ಮಲ್ಲಿಗೆ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಈ ನಮ್ಮ KS ನರಸಿಂಹಸ್ವಾಮಿಯವರನ್ನ ಪ್ರೇಮ ಕವಿ ಅಂತ ಕರೀತಾರೆ. ಕನ್ನಡದ ಪ್ರೇಮ ಕವಿ ಯಾರಪ್ಪ ಅಂದರೆ ನಮ್ಮ KS ನರಸಿಂಹಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಿಷ್ಟು ನಮ್ಮ KS ನರಸಿಂಹಸ್ವಾಮಿಯವರ ಪರಿಚಯ. ಮತ್ತೊಮ್ಮೆ ಕವಿ KS ನರಸಿಂಹಸ್ವಾಮಿ, ಕಾಲ ಬಂದು 1915, ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಇವರ ಜನನ ಆಗುತ್ತೆ. ಇವರ ಮೊದಲ ಕವನ ಸಂಕಲನ ಅಥವಾ ಕೃತಿ ಮೈಸೂರು ಮಲ್ಲಿಗೆ ಆಗ್ತದೆ. ಆಮೇಲೆ ಇವರ ಪ್ರಖ್ಯಾತ ಕೃತಿಗಳು ಶಿಲಾಲತೆ ಇದೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ ಇತ್ಯಾದಿ. ಇವರ ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ದುಂಡು ಮಲ್ಲಿಗೆ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಇವರನ್ನ ಕನ್ನಡದ ಪ್ರೇಮ ಕವಿ ಅನ್ನುವಂಥ ಬಿರುದನ್ನು ಕೊಟ್ಟು ಕರೀತಾರೆ ಇವರನ್ನ. ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಕವಿಗಳಾದ KS ನರಸಿಂಹಸ್ವಾಮಿಯವರ ಪರಿಚಯ. ಮತ್ತಷ್ಟು ಕವಿಗಳ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.